ಶ್ರೀನಗರದ ಲಾಲ್ ಚೌಕ್ ರಸ್ತೆಗಳು ಇವತ್ತು ಕೂಡ ಖಾಲಿಯಾಗಿವೆ. ಇಂದಿನ ಸಭೆ ನಿರ್ಧಾರಕ್ಕೆ ಕಾದು ಕುಳಿತಿದ್ದಾರೆ ವ್ಯಾಪಾರಿಗಳು. ಮೊದಲೇ ಸೂಕ್ಷ್ಮ ಪ್ರದೇಶ, ಹೀಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಲಾಲ್ ಚೌಕ್ ಬಳಿಯಲ್ಲಿ ಪೊಲೀಸರು ಹಾಗೆ ಅರೆಸೇನೆ ನಿಯೋಜನೆ ಮಾಡಲಾಗಿದೆ. ಲಾಲ್ ಚೌಕ್ ರಸ್ತೆಯಲ್ಲಿ ಸಾರ್ವಜನಿಕರ ಓಡಾಟ ಕೂಡ ವಿರಳವಾಗಿದೆ. ಸದ್ಯಕ್ಕೆ ಇವತ್ತಿನ ಬೆಳಗ್ಗೆ ಹೊತ್ತಿಗೆ ಯಾವ ರೀತಿ ಇದೇ ಲಾಲ್ ಚೌಕ್ನಲ್ಲಿ ಪರಿಸ್ಥಿತಿ, ಇದರ ಒಂದು ಪ್ರತ್ಯಕ್ಷ ವರದಿಯನ್ನ ನನ್ನ ಕಲೀಗ್ ಅಭಿಷೇಕ್ ನೀಡಿದ್ದಾರೆ, ನೋಡೋಣ. ಕಾಶ್ಮೀರದ ಪ್ರಸಿದ್ಧ ಪ್ರವಾಸಿ ತಾಣವಾದ ಲಾಲ್ ಚೌಕ್ ಮುಂಭಾಗದಲ್ಲಿ ನಿಮ್ಮ ರಿಪಬ್ಲಿಕ್ ಕನ್ನಡ ತಂಡ ಇರುವಂಥದ್ದು. ಇವತ್ತು ಮಧ್ಯಾಹ್ನ 12 ಗಂಟೆಗೆ ಈ ಒಂದು ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಗಳ ಮೀಟಿಂಗ್ ಇರೋದ್ರಿಂದ ಈ ಸದ್ಯದ ಮಟ್ಟಿಗೆ ಇಲ್ಲಿ ಪರಿಸ್ಥಿತಿ ಕೊಂಚದ ಮಟ್ಟಿಗೆ ತಿಳಿಯಾಗಿದ್ರು ಕೂಡ ಈ ಸದ್ಯ ಇರುವಂಥ ಪರಿಸ್ಥಿತಿಯ ಚಿತ್ರಣವನ್ನು ಕ್ಯಾಮ್ರಾ ಪರ್ಸನ್ ಮಧು ನಿಮಗೆ ತೋರಿಸ್ತಾ ಇದ್ದಾರೆ. ಇಲ್ಲಿ ಮಧ್ಯಾಹ್ನ 12 ಗಂಟೆಯ ಮೀಟಿಂಗ್ ನಂತರ ಯಾವುದೇ ರೀತಿಯ ತಿರುವನ್ನ ಪಡೆಯುವಂತ ಸಾಧ್ಯತೆ ಇರೋದ್ರಿಂದ ಇಲ್ಲಿನ ಅಂಗಡಿ ಮುಂಗಟ್ಟುಗಳನ್ನು ಸದ್ಯಕ್ಕೆ ಬಂದ್ ಮಾಡಲಾಗಿರುವಂಥದ್ದು. ಸಾಮಾನ್ಯವಾಗಿ 9 ಗಂಟೆಗೆ ತೆಗಿತಾ ಇದ್ದಂಥ ಅಂಗಡಿಗಳು ಇವತ್ತು ಇಲ್ಲಿಯವರೆಗೂ ತೆಗೆದಿಲ್ಲ. ಕಾರಣ ಏನು ಅಂತ ನೋಡಿದ್ರೆ ಯಾವ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲದೆ ಇರೋದ್ರಿಂದ, ಕುತೂಹಲ ಕೂಡ ಇವರಿಗೆ ಇರೋದ್ರಿಂದ ಯಾವುದೇ ಅಹಿತಕರ ಘಟನೆ ನಡೀದೇ ಇರಲಿ ಅನ್ನೋ ಕಾರಣದಿಂದಾಗಿ ಈಗ ತೆಗೆದುಕೊಂಡಿರುವಂಥ ನಿರ್ಣಯವನ್ನ ನಾವು ಈ ಚಿತ್ರಣದಲ್ಲಿ ತೋರಿಸ್ತಾ ಇರುವಂಥದ್ದು. ಇವತ್ತು ಮಧ್ಯಾಹ್ನ 12 ಗಂಟೆಯ ಒಂದು ಮೀಟಿಂಗ್ನ ನಂತರ ಯಾವ ರೀತಿ ಇರುತ್ತೆ, ಅದಾದ ನಂತರ ಇಲ್ಲಿ ಪೊಲೀಸರಾಗಿರ್ಬೋದು, ಇಲ್ಲಿನ ಸೇನೆ ಅಂಗಡಿಗಳನ್ನು ತೆಗೆಸಬೇಕಾ ಬೇಡವಾ ಅನ್ನೋ ಒಂದು ನಿರ್ಧಾರವನ್ನ ಮಾಡ್ತಾರೆ. ಮತ್ತೊಂದು ಕಡೆ ಈ ಲಾಲ್ ಚೌಕ್ನ ಮುಂಭಾಗದಲ್ಲಿ ಪೊಲೀಸರ ನಿಯೋಜನೆ ಆಗಿರ್ಬೋದು, ಸೇನೆಯ ನಿಯೋಜನೆ ಆಗಿರ್ಬೋದು, ಅರೆ ಸೇನೆಯ ನಿಯೋಜನೆಯನ್ನ ಮಾಮೂಲಿ ದಿನಕ್ಕಿಂತ ಹೆಚ್ಚಿನ ಮಟ್ಟದಲ್ಲೇ ಇರಿಸಲಾಗಿರುವಂಥದ್ದು. ಕಾರಣ ಯಾವುದೇ ಸಂದರ್ಭದಲ್ಲಿ ಯಾವುದೇ ರೀತಿಯ ಒಂದಿಷ್ಟು ಗೊಂದಲಗಳಿಗೆ ಕಾರಣವಾಗುವಂತ ಸಾಧ್ಯತೆ ಇರೋದ್ರಿಂದ ಈ ಒಂದು ನಿರ್ಧಾರಕ್ಕೆ ಇಲ್ಲಿರುವಂತ ಆಡಳಿತ ಬಂದಿರುವಂಥದ್ದು. ಸೊ ಒಂದಂತೂ ಖಚಿತ, ಇವತ್ತು ಓಪನ್ ಆಗಬೇಕಾಗಿದ್ದ ಮಾರ್ಕೆಟ್ ಸೋಮವಾರ ಬೆಳಿಗ್ಗೆ ಗಿಜುಗುಡ್ತಾ ಇದ್ದಂಥ ಈ ಒಂದು ರಸ್ತೆ ಇನ್ನೂ ಖಾಲಿ ಇರುವಂಥದ್ದು. ಕಾರಣ ಎರಡು ರಾಷ್ಟ್ರಗಳ ನಡುವೆ ನಡೀತಾ ಇರುವಂತಹ ಒಂದು ಕಾಳಗ ಏನಿದೆ, ಇವತ್ತು ಮಧ್ಯಾಹ್ನ 12 ಗಂಟೆಯ ನಂತರ ಯಾವ ರೀತಿ ಬೇಕಾದರೂ ತಿರುಗುವಂತ ಸಾಧ್ಯತೆ ಇದೆ ಅನ್ನೋ ಕಾರಣಕ್ಕೆ ಈಗ ಅಂಗಡಿಗಳು ಬಂದಾಗಿರುವಂಥದ್ದು. ಒಂದಿಷ್ಟು ರಸ್ತೆಗಳು ಕೂಡ ಇದೇ ರೀತಿಯಲ್ಲಿ ಕಂಡು ಬರುತ್ತೆ ಅನ್ನೋದು ಕಾಶ್ಮೀರದ ಮತ್ತೊಂದು ರೀತಿಯ ಚಿತ್ರಣ ಆಗಿರುವಂಥದ್ದು. ಕೊನೆಯದಾಗಿ ನಾವು ತೋರಿಸ್ತಾ ಇರುವಂಥದ್ದು ಇಲ್ಲಿರುವಂತ ಪೊಲೀಸರ ನಿಯೋಜನೆಯನ್ನ, ಇಲ್ಲಿರುವಂತ ಅರೆ ಸೇನೆಯ ನಿಯೋಜನೆಯನ್ನ, ಇಲ್ಲಿರುವಂತ ಒಂದಿಷ್ಟು ಮಫ್ತಿ ಪೊಲೀಸರನ್ನ ಯಾವುದೇ ಸಂದರ್ಭದಲ್ಲೂ ಏನು ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಕ್ರಮವನ್ನ ಈ ಸದ್ಯದ ಮಟ್ಟಿಗೆ ಲಾಲ್ ಚೌಕ್ನ ಬಳಿ ತೆಗೆದುಕೊಳ್ಳಲಾಗಿರುವಂಥದ್ದು. ಕಾಶ್ಮೀರದ ಲಾಲ್ ಚೌಕ್ನಿಂದ ಕ್ಯಾಮ್ರಾ ಪರ್ಸನ್ ಮಧು ಜೊತೆ ನಾನು ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡಕ್ಕಾಗಿ. ಶ್ರೀನಗರದ ಲಾಲ್ ಚೌಕ್ ರಸ್ತೆಗಳು ಇವತ್ತು ಕೂಡ ಖಾಲಿಯಾಗಿವೆ. ಇಂದಿನ ಸಭೆ ನಿರ್ಧಾರಕ್ಕೆ ಕಾದು ಕುಳಿತಿದ್ದಾರೆ ವ್ಯಾಪಾರಿಗಳು. ಮೊದಲೇ ಸೂಕ್ಷ್ಮ ಪ್ರದೇಶ, ಹೀಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಲಾಲ್ ಚೌಕ್ ಬಳಿಯಲ್ಲಿ ಪೊಲೀಸರು ಹಾಗೆ ಅರೆಸೇನೆ ನಿಯೋಜನೆ ಮಾಡಲಾಗಿದೆ. ಲಾಲ್ ಚೌಕ್ ರಸ್ತೆಯಲ್ಲಿ ಸಾರ್ವಜನಿಕರ ಓಡಾಟ ಕೂಡ ವಿರಳವಾಗಿದೆ. ಸದ್ಯಕ್ಕೆ ಇವತ್ತಿನ ಬೆಳಗ್ಗೆ ಹೊತ್ತಿಗೆ ಯಾವ ರೀತಿ ಇದೇ ಲಾಲ್ ಚೌಕ್ನಲ್ಲಿ ಪರಿಸ್ಥಿತಿ, ಇದರ ಒಂದು ಪ್ರತ್ಯಕ್ಷ ವರದಿಯನ್ನ ನನ್ನ ಕಲೀಗ್ ಅಭಿಷೇಕ್ ನೀಡಿದ್ದಾರೆ, ನೋಡೋಣ. ಕಾಶ್ಮೀರದ ಪ್ರಸಿದ್ಧ ಪ್ರವಾಸಿ ತಾಣವಾದ ಲಾಲ್ ಚೌಕ್ ಮುಂಭಾಗದಲ್ಲಿ ನಿಮ್ಮ ರಿಪಬ್ಲಿಕ್ ಕನ್ನಡ ತಂಡ ಇರುವಂಥದ್ದು. ಇವತ್ತು ಮಧ್ಯಾಹ್ನ 12 ಗಂಟೆಗೆ ಈ ಒಂದು ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಗಳ ಮೀಟಿಂಗ್ ಇರೋದ್ರಿಂದ ಈ ಸದ್ಯದ ಮಟ್ಟಿಗೆ ಇಲ್ಲಿ ಪರಿಸ್ಥಿತಿ ಕೊಂಚದ ಮಟ್ಟಿಗೆ ತಿಳಿಯಾಗಿದ್ರು ಕೂಡ ಈ ಸದ್ಯ ಇರುವಂಥ ಪರಿಸ್ಥಿತಿಯ ಚಿತ್ರಣವನ್ನು ಕ್ಯಾಮ್ರಾ ಪರ್ಸನ್ ಮಧು ನಿಮಗೆ ತೋರಿಸ್ತಾ ಇದ್ದಾರೆ. ಇಲ್ಲಿ ಮಧ್ಯಾಹ್ನ 12 ಗಂಟೆಯ ಮೀಟಿಂಗ್ ನಂತರ ಯಾವುದೇ ರೀತಿಯ ತಿರುವನ್ನ ಪಡೆಯುವಂತ ಸಾಧ್ಯತೆ ಇರೋದ್ರಿಂದ ಇಲ್ಲಿನ ಅಂಗಡಿ ಮುಂಗಟ್ಟುಗಳನ್ನು ಸದ್ಯಕ್ಕೆ ಬಂದ್ ಮಾಡಲಾಗಿರುವಂಥದ್ದು. ಸಾಮಾನ್ಯವಾಗಿ 9 ಗಂಟೆಗೆ ತೆಗಿತಾ ಇದ್ದಂಥ ಅಂಗಡಿಗಳು ಇವತ್ತು ಇಲ್ಲಿಯವರೆಗೂ ತೆಗೆದಿಲ್ಲ. ಕಾರಣ ಏನು ಅಂತ ನೋಡಿದ್ರೆ ಯಾವ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲದೆ ಇರೋದ್ರಿಂದ, ಕುತೂಹಲ ಕೂಡ ಇವರಿಗೆ ಇರೋದ್ರಿಂದ ಯಾವುದೇ ಅಹಿತಕರ ಘಟನೆ ನಡೀದೇ ಇರಲಿ ಅನ್ನೋ ಕಾರಣದಿಂದಾಗಿ ಈಗ ತೆಗೆದುಕೊಂಡಿರುವಂಥ ನಿರ್ಣಯವನ್ನ ನಾವು ಈ ಚಿತ್ರಣದಲ್ಲಿ ತೋರಿಸ್ತಾ ಇರುವಂಥದ್ದು. ಇವತ್ತು ಮಧ್ಯಾಹ್ನ 12 ಗಂಟೆಯ ಒಂದು ಮೀಟಿಂಗ್ನ ನಂತರ ಯಾವ ರೀತಿ ಇರುತ್ತೆ, ಅದಾದ ನಂತರ ಇಲ್ಲಿ ಪೊಲೀಸರಾಗಿರ್ಬೋದು, ಇಲ್ಲಿನ ಸೇನೆ ಅಂಗಡಿಗಳನ್ನು ತೆಗೆಸಬೇಕಾ ಬೇಡವಾ ಅನ್ನೋ ಒಂದು ನಿರ್ಧಾರವನ್ನ ಮಾಡ್ತಾರೆ. ಮತ್ತೊಂದು ಕಡೆ ಈ ಲಾಲ್ ಚೌಕ್ನ ಮುಂಭಾಗದಲ್ಲಿ ಪೊಲೀಸರ ನಿಯೋಜನೆ ಆಗಿರ್ಬೋದು, ಸೇನೆಯ ನಿಯೋಜನೆ ಆಗಿರ್ಬೋದು, ಅರೆ ಸೇನೆಯ ನಿಯೋಜನೆಯನ್ನ ಮಾಮೂಲಿ ದಿನಕ್ಕಿಂತ ಹೆಚ್ಚಿನ ಮಟ್ಟದಲ್ಲೇ ಇರಿಸಲಾಗಿರುವಂಥದ್ದು. ಕಾರಣ ಯಾವುದೇ ಸಂದರ್ಭದಲ್ಲಿ ಯಾವುದೇ ರೀತಿಯ ಒಂದಿಷ್ಟು ಗೊಂದಲಗಳಿಗೆ ಕಾರಣವಾಗುವಂತ ಸಾಧ್ಯತೆ ಇರೋದ್ರಿಂದ ಈ ಒಂದು ನಿರ್ಧಾರಕ್ಕೆ ಇಲ್ಲಿರುವಂತ ಆಡಳಿತ ಬಂದಿರುವಂಥದ್ದು. ಸೊ ಒಂದಂತೂ ಖಚಿತ, ಇವತ್ತು ಓಪನ್ ಆಗಬೇಕಾಗಿದ್ದ ಮಾರ್ಕೆಟ್ ಸೋಮವಾರ ಬೆಳಿಗ್ಗೆ
ಬಳಿಗೆ ಗಿಜುಗುಡ್ತಾ ಇದ್ದಂಥ ಈ ಒಂದು ರಸ್ತೆ ಇನ್ನೂ ಖಾಲಿ ಇರುವಂಥದ್ದು. ಕಾರಣ ಎರಡು ರಾಷ್ಟ್ರಗಳ ನಡುವೆ ನಡೀತಾ ಇರುವಂಥ ಒಂದು ಕಾಳಗ ಏನಿದೆ, ಇವತ್ತು ಮಧ್ಯಾಹ್ನ 12 ಗಂಟೆಯ ನಂತರ ಯಾವ ರೀತಿ ಬೇಕಾದರೂ ತಿರುಗುವಂಥ ಸಾಧ್ಯತೆ ಇದೆ ಅನ್ನೋ ಕಾರಣಕ್ಕೆ ಈಗ ಅಂಗಡಿಗಳು ಬಂದಾಗಿರುವಂಥದ್ದು. ಒಂದಿಷ್ಟು ರಸ್ತೆಗಳು ಕೂಡ ಇದೇ ರೀತಿಯಲ್ಲಿ ಕಂಡು ಬರುತ್ತೆ ಅನ್ನೋದು ಕಾಶ್ಮೀರದ ಮತ್ತೊಂದು ರೀತಿಯ ಚಿತ್ರಣ ಆಗಿರುವಂಥದ್ದು. ಕೊನೆಯದಾಗಿ ನಾವು ತೋರಿಸ್ತಾ ಇರುವಂಥದ್ದು ಇಲ್ಲಿರುವಂಥ ಪೊಲೀಸರ ನಿಯೋಜನೆಯನ್ನ, ಇಲ್ಲಿರುವಂಥ ಅರೆಸೇನೆಯ ನಿಯೋಜನೆಯನ್ನ, ಇಲ್ಲಿರುವಂಥ ಒಂದಿಷ್ಟು ಮಫ್ತಿ ಪೊಲೀಸರನ್ನ ಯಾವುದೇ ಸಂದರ್ಭದಲ್ಲೂ ಏನು ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಕ್ರಮವನ್ನ ಈ ಸದ್ಯದ ಮಟ್ಟಿಗೆ ಲಾಲ್ ಚೌಕ್ನ ಬಳಿ ತೆಗೆದುಕೊಳ್ಳಲಾಗಿರುವಂಥದ್ದು. ಕಾಶ್ಮೀರದ ಲಾಲ್ ಚೌಕ್ನಿಂದ ಕ್ಯಾಮ್ರಾ ಪರ್ಸನ್ ಮಧು ಜೊತೆ ನಾನು ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡಕ್ಕಾಗಿ. ಶ್ರೀನಗರದ ಲಾಲ್ ಚೌಕ್ ರಸ್ತೆಗಳು ಇವತ್ತು ಕೂಡ ಖಾಲಿಯಾಗಿವೆ. ಇಂದಿನ ಸಭೆ ನಿರ್ಧಾರಕ್ಕೆ ಕಾದು ಕುಳಿತಿದ್ದಾರೆ ವ್ಯಾಪಾರಿಗಳು. ಮೊದಲೇ ಸೂಕ್ಷ್ಮ ಪ್ರದೇಶ, ಹೀಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಲಾಲ್ ಚೌಕ್ ಬಳಿಯಲ್ಲಿ ಪೊಲೀಸರು ಹಾಗೆ ಅರೆಸೇನೆ ನಿಯೋಜನೆ ಮಾಡಲಾಗಿದೆ. ಲಾಲ್ ಚೌಕ್ ರಸ್ತೆಯಲ್ಲಿ ಸಾರ್ವಜನಿಕರ ಓಡಾಟ ಕೂಡ ವಿರಳವಾಗಿದೆ. ಸದ್ಯಕ್ಕೆ ಇವತ್ತಿನ ಬೆಳಗ್ಗೆ ಹೊತ್ತಿಗೆ ಯಾವ ರೀತಿ ಇದೇ ಲಾಲ್ ಚೌಕ್ನಲ್ಲಿ ಪರಿಸ್ಥಿತಿ, ಇದರ ಒಂದು ಪ್ರತ್ಯಕ್ಷ ವರದಿಯನ್ನ ನನ್ನ ಕಲೀಗ್ ಅಭಿಷೇಕ್ ನೀಡಿದ್ದಾರೆ, ನೋಡೋಣ. ಕಾಶ್ಮೀರದ ಪ್ರಸಿದ್ಧ ಪ್ರವಾಸಿ ತಾಣವಾದ ಲಾಲ್ ಚೌಕ್ ಮುಂಭಾಗದಲ್ಲಿ ನಿಮ್ಮ ರಿಪಬ್ಲಿಕ್ ಕನ್ನಡ ತಂಡ ಇರುವಂಥದ್ದು. ಇವತ್ತು ಮಧ್ಯಾಹ್ನ 12 ಗಂಟೆಗೆ ಈ ಒಂದು ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಗಳ ಮೀಟಿಂಗ್ ಇರೋದ್ರಿಂದ ಈ ಸದ್ಯದ ಮಟ್ಟಿಗೆ ಇಲ್ಲಿ ಪರಿಸ್ಥಿತಿ ಕೊಂಚದ ಮಟ್ಟಿಗೆ ತಿಳಿಯಾಗಿದ್ರು ಕೂಡ ಈ ಸದ್ಯ ಇರುವಂಥ ಪರಿಸ್ಥಿತಿಯ ಚಿತ್ರಣವನ್ನು ಕ್ಯಾಮ್ರಾ ಪರ್ಸನ್ ಮಧು ನಿಮಗೆ ತೋರಿಸ್ತಾ ಇದ್ದಾರೆ. ಇಲ್ಲಿ ಮಧ್ಯಾಹ್ನ 12 ಗಂಟೆಯ ಮೀಟಿಂಗ್ ನಂತರ ಯಾವುದೇ ರೀತಿಯ ತಿರುವನ್ನ ಪಡೆಯುವಂತ ಸಾಧ್ಯತೆ ಇರೋದ್ರಿಂದ ಇಲ್ಲಿನ ಅಂಗಡಿ ಮುಂಗಟ್ಟುಗಳನ್ನು ಸದ್ಯಕ್ಕೆ ಬಂದ್ ಮಾಡಲಾಗಿರುವಂಥದ್ದು. ಸಾಮಾನ್ಯವಾಗಿ 9 ಗಂಟೆಗೆ ತೆಗಿತಾ ಇದ್ದಂಥ ಅಂಗಡಿಗಳು ಇವತ್ತು ಇಲ್ಲಿಯವರೆಗೂ ತೆಗೆದಿಲ್ಲ. ಕಾರಣ ಏನು ಅಂತ ನೋಡಿದ್ರೆ ಯಾವ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲದೆ ಇರೋದ್ರಿಂದ, ಕುತೂಹಲ ಕೂಡ ಇವರಿಗೆ ಇರೋದ್ರಿಂದ ಯಾವುದೇ ಅಹಿತಕರ ಘಟನೆ ನಡೀದೇ ಇರಲಿ ಅನ್ನೋ ಒಂದು ಕಾರಣದಿಂದಾಗಿ ಈಗ ತೆಗೆದುಕೊಂಡಿರುವಂಥ ನಿರ್ಣಯವನ್ನ ನಾವು ಈ ಚಿತ್ರಣದಲ್ಲಿ ತೋರಿಸ್ತಾ ಇರುವಂಥದ್ದು. ಇವತ್ತು ಮಧ್ಯಾಹ್ನ 12 ಗಂಟೆಯ ಒಂದು ಮೀಟಿಂಗ್ನ ನಂತರ ಯಾವ ರೀತಿ ಇರುತ್ತೆ, ಅದಾದ ನಂತರ ಇಲ್ಲಿ ಪೊಲೀಸರಾಗಿರ್ಬೋದು, ಇಲ್ಲಿನ ಸೇನೆ ಅಂಗಡಿಗಳನ್ನು ತೆಗೆಸಬೇಕಾ ಬೇಡವಾ ಅನ್ನೋ ಒಂದು ನಿರ್ಧಾರವನ್ನ ಮಾಡ್ತಾರೆ. ಮತ್ತೊಂದು ಕಡೆ ಈ ಲಾಲ್ ಚೌಕ್ನ ಮುಂಭಾಗದಲ್ಲಿ ಪೊಲೀಸರ ನಿಯೋಜನೆ ಆಗಿರ್ಬೋದು, ಸೇನೆಯ ನಿಯೋಜನೆ ಆಗಿರ್ಬೋದು, ಅರೆ ಸೇನೆಯ ನಿಯೋಜನೆಯನ್ನ ಮಾಮೂಲಿ ದಿನಕ್ಕಿಂತ ಹೆಚ್ಚಿನ ಮಟ್ಟದಲ್ಲೇ ಇರಿಸಲಾಗಿರುವಂಥದ್ದು. ಕಾರಣ ಯಾವುದೇ ಸಂದರ್ಭದಲ್ಲಿ ಯಾವುದೇ ರೀತಿಯ ಒಂದಿಷ್ಟು ಗೊಂದಲಗಳಿಗೆ ಕಾರಣವಾಗುವಂತ ಸಾಧ್ಯತೆ ಇರೋದ್ರಿಂದ ಈ ಒಂದು ನಿರ್ಧಾರಕ್ಕೆ ಇಲ್ಲಿರುವಂತ ಆಡಳಿತ ಬಂದಿರುವಂಥದ್ದು. ಸೊ ಒಂದಂತೂ ಖಚಿತ, ಇವತ್ತು ಓಪನ್ ಆಗಬೇಕಾಗಿದ್ದ ಮಾರ್ಕೆಟ್ ಸೋಮವಾರ ಬೆಳಿಗ್ಗೆ ಗಿಜುಗುಡ್ತಾ ಇದ್ದಂಥ ಈ ಒಂದು ರಸ್ತೆ ಇನ್ನೂ ಖಾಲಿ ಇರುವಂಥದ್ದು. ಕಾರಣ ಎರಡು ರಾಷ್ಟ್ರಗಳ ನಡುವೆ ನಡೀತಾ ಇರುವಂಥ ಒಂದು ಕಾಳಗ ಏನಿದೆ, ಇವತ್ತು ಮಧ್ಯಾಹ್ನ 12 ಗಂಟೆಯ ನಂತರ ಯಾವ ರೀತಿ ಬೇಕಾದರೂ ತಿರುಗುವಂಥ ಸಾಧ್ಯತೆ ಇದೆ ಅನ್ನೋ ಕಾರಣಕ್ಕೆ ಈಗ ಅಂಗಡಿಗಳು ಬಂದಾಗಿರುವಂಥದ್ದು. ಒಂದಿಷ್ಟು ರಸ್ತೆಗಳು ಕೂಡ ಇದೇ ರೀತಿಯಲ್ಲಿ ಕಂಡು ಬರುತ್ತೆ ಅನ್ನೋದು ಕಾಶ್ಮೀರದ ಮತ್ತೊಂದು ರೀತಿಯ ಚಿತ್ರಣ ಆಗಿರುವಂಥದ್ದು. ಕೊನೆಯದಾಗಿ ನಾವು ತೋರಿಸ್ತಾ ಇರುವಂಥದ್ದು ಇಲ್ಲಿರುವಂಥ ಪೊಲೀಸರ ನಿಯೋಜನೆಯನ್ನ, ಇಲ್ಲಿರುವಂಥ ಅರೆಸೇನೆಯ ನಿಯೋಜನೆಯನ್ನ, ಇಲ್ಲಿರುವಂಥ ಒಂದಿಷ್ಟು ಮಫ್ತಿ ಪೊಲೀಸರನ್ನ ಯಾವುದೇ ಸಂದರ್ಭದಲ್ಲೂ ಏನು ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಕ್ರಮವನ್ನ ಈ ಸದ್ಯದ ಮಟ್ಟಿಗೆ ಲಾಲ್ ಚೌಕ್ನ ಬಳಿ ತೆಗೆದುಕೊಳ್ಳಲಾಗಿರುವಂಥದ್ದು. ಕಾಶ್ಮೀರದ ಲಾಲ್ ಚೌಕ್ನಿಂದ ಕ್ಯಾಮ್ರಾ ಪರ್ಸನ್